ರಾಷ್ಟ್ರೀಯ ಭದ್ರತೆ ಅನ್ನೋದಿದೆಯಲ್ಲ, ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೂ ಜಾಗನೇ ಇರೋದಿಲ್ಲ. ಒಂದು ಸಣ್ಣ ಎಡವಟ್ಟು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು. ಆದ್ರೆ ಈಗ ತಂತ್ರಜ್ಞಾನದ ಒಂದು ಹೊಸ ಅಧ್ಯಾಯ ಭಾರತದ ಭದ್ರತಾ ಸಾಮರ್ಥ್ಯವನ್ನೇ ಬೇರೊಂದು ಮಟ್ಟಕ್ಕೆ ಕೊಂಡೊಯ್ಯೋಕೆ ಸಿದ್ಧವಾಗಿದೆ. ಹೌದು, ಕೇಳಿದ್ದು ನಿಜ. ಗಡಿಯಾಚೆ ಇರಲಿ ಅಥವಾ ದೇಶದೊಳಗೆ ಎಲ್ಲೋ ಅಡಗಿ ಕೂತು ವಿಧ್ವಂಸಕ ಕೆಲಸಗಳಿಗೆ ಪ್ಲಾನ್ ಮಾಡ್ತಿರ್ಲಿ, ಅಂಥವರಿಗೆ ಇನ್ನೂ ಉಳಿಗಾಲ ಇಲ್ಲ. ಯಾಕಂದ್ರೆ ಆಕಾಶದಿಂದ ಒಂದು ಹದ್ದು ಎಲ್ಲವನ್ನೂ ನೋಡೋ ಹಾಗೆ ಶತ್ರುಗಳ ಪ್ರತಿಯೊಂದು ನಡೆಯನ್ನೂ ಕ್ಷಣಾರ್ಧದಲ್ಲಿಯೇ ಪತ್ತೆಹಚ್ಚುವ ಒಂದು ಅದ್ಭುತ ತಂತ್ರಜ್ಞಾನ ಈಗ ನಮ್ಮ ಭದ್ರತಾ ಪಡೆಗಳ ಕೈ ಸೇರಿದೆ. ಬನ್ನಿ ಹಾಗಾದ್ರೆ ಇವತ್ ನಾವು ಏನೆಲ್ಲ ತಿಳ್ಕೊಳ್ಳೋಣ ಅಂತ ನೋಡೋಣ. ಮೊದಲಿಗೆ ಭಾರತದ ಈ ಹೊಸ ಮೂರನೇ ಕಣ್ಣು ಅಂದ್ರೆ ಏನು? ಎರಡನೇದಾಗಿ ಈ ಪ್ರಜ್ಞಾ ಅನ್ನೋದು ಕಣ್ಣು ಮತ್ತು ಮೆದುಳನ ತರ ಹೇಗೆ ಕೆಲಸ ಮಾಡುತ್ತೆ? ಮೂರನೇದಾಗಿ ಇದು ಬೇರೆ ದೇಶಗಳ ಸಿಸ್ಟಮ್ಗಳಿಗಿಂತ ಹೇಗೆ ಬೇರೆ? ಆಮೇಲೆ DRDOದ ಇತ್ತೀಚಿನ ಬೇರೆ ಸಾಧನೆಗಳ ಬಗ್ಗೆ ನೋಡಿ, ಕೊನೆಗೆ ಈ ತಂತ್ರಜ್ಞಾನ ನಮ್ಮ ಭದ್ರತೆಗೆ ಹೇಗೆ ಆನೆಬಲ ತಂದ್ಕೊಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಭಾರತದ ಹೊಸ ಮೂರನೇ ಕಣ್ಣು. ನಾವು ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಸ್ಯಾಟಲೈಟಿಂದ ಲೈವ್ ಆಗಿ ಯಾರನ್ನಾದ್ರೂ ಟ್ರ್ಯಾಕ್ ಮಾಡೋದು, ಅದು ಇನ್ನು ಕೇವಲ ಕಲ್ಪನೆ ಅಲ್ಲ, ನಮ್ಮ ರಾಷ್ಟ್ರೀಯ ಭದ್ರತೆಯ ವಾಸ್ತವ. ಹಾಗಾದ್ರೆ ಈ ಪ್ರಜ್ಞಾ ಅಂದ್ರೆ ಅಸ್ಲಿಗೆ ಏನು? ಇದು ನಮ್ಮದೇ ಆದ DRDOದ ಒಂದು ವಿಭಾಗ, ಅಂದ್ರೆ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಂಡ್ ರೋಬೋಟಿಕ್ಸ್, ಚಿಕ್ಕದಾಗಿ CAIR. ಪೂರ್ತಿಯಾಗಿ ಭಾರತದಲ್ಲೇ ಡೆವಲಪ್ ಮಾಡಿರುವಂಥದ್ದು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಉಪಗ್ರಹ ಚಿತ್ರಗಳನ್ನ ವಿಶ್ಲೇಷಿಸುವ ಒಂದು ಪ್ಲಾಟ್ಫಾರ್ಮ್. ಅಂದಹಾಗೆ ಇದೊಂದು ಸುಮ್ಮನೆ ಕ್ಯಾಮರಾ ಅಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು. ಇದರ ಉದ್ದೇಶ ಏನ್ ಗೊತ್ತಾ? ತುಂಬಾನೇ ಕ್ಲಿಯರ್. ದೇಶದ ಆಂತರಿಕ ಭದ್ರತೆಯನ್ನ ಗಟ್ಟಿ ಮಾಡೋದು, ಜೊತೆಗೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಿಗೆ ನಮ್ಮ ಗೃಹ ಸಚಿವಾಲಯಕ್ಕೆ ಕ್ಷಣಕ್ಷಣದ ನಿರ್ಣಾಯಕ ಗುಪ್ತಚರ ಮಾಹಿತಿಯನ್ನ ತಲುಪಿಸೋದು. ಸರಿ, ಹಾಗಾದ್ರೆ ಈ ಪ್ರಜ್ಞಾ ಅನ್ನೋದು ಕಣ್ಣು ಮತ್ತೆ ಮೆದುಳಿನ ತರ ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೋಡೋಣವಾ? ಕೃತಕ ಬುದ್ಧಿಮತ್ತೆ ಅಂದ್ರೆ AI ಹೇಗೆ ತುಂಬಾ ನಿಧಾನವಾಗಿದ್ದ ಕಣ್ಗಾವಲು ಪ್ರಕ್ರಿಯೆಯನ್ನ ಒಂದು ತ್ವರಿತ ಪ್ರಯೋಜನವಾಗಿ ಬದಲಾಯಿಸುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ನೋಡಿ, ಮೊದಲೆಲ್ಲ ಹೇಗಿತ್ತೋ, ಉಪಗ್ರಹದಿಂದ ಬಂದ ಸಾವಿರಾರು ಫೋಟೋಗಳನ್ನ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಕೂತು ಝೂಮ್ ಮಾಡಿ ಎಲ್ಲಾದ್ರೂ ಏನಾದ್ರೂ ಅನುಮಾನಾಸ್ಪದವಾಗಿ ಕಾಣಿಸ್ತಾ ಅಂತ ಹುಡುಕಬೇಕಿತ್ತು. ಇದಕ್ಕೆ ಗಂಟೆಗಟ್ಲೆ, ಕೆಲವೊಮ್ಮೆ ದಿನಗಟ್ಲೆ ಸಮಯ ಬೇಕಾಗ್ತಿತ್ತು. ಆದ್ರೆ ಈಗ ಪ್ರಜ್ಞಾ ಸುಮ್ನೆ ಚಿತ್ರಗಳನ್ನ ಕಳಿಸಲ್ಲ, ಬದಲಿಗೆ ತನ್ನ AI ಮೆದುಳನ್ನ ಬಳಸಿ ಆ ಚಿತ್ರಗಳನ್ನ ತಾನೇ ವಿಶ್ಲೇಷಿಸುತ್ತೆ. ಇದರಿಂದ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಇದ್ರೂ ಅದು ಸೆಕೆಂಡ್ಗಳಲ್ಲಿ ಪತ್ತೆಯಾಗುತ್ತೆ. ಹಾಗಾದ್ರೆ ಇದು ಕೆಲಸ ಮಾಡೋದು ಹೇಗೆ? ಸಿಂಪಲ್, ಮೂರೇ ಹಂತಗಳು. 1. ಸೂಕ್ಷ್ಮ ಪ್ರದೇಶಗಳ ಹೈ ರೆಸಲ್ಯೂಷನ್ ಚಿತ್ರಗಳನ್ನ ಕ್ಲಿಕ್ ಮಾಡುತ್ತೆ. 2. ಪ್ರಜ್ಞಾದ AI ಆ ಚಿತ್ರಗಳನ್ನ ತಕ್ಷಣವೇ ವಿಶ್ಲೇಷಿಸಿ ಅಪಾಯಕಾರಿ ಅಂಶಗಳನ್ನ ಪತ್ತೆ ಮಾಡುತ್ತೆ. 3. ಕಾರ್ಯಾಚರಣೆಗೆ ಬೇಕಾದ ನಿಖರ ಮಾಹಿತಿಯನ್ನ ನಮ್ಮ ಭದ್ರತಾ ಪಡೆಗಳಿಗೆ ರವಾನಿಸುತ್ತೆ. ಇದ್ರಿಂದ ಅವರು ತುಂಬಾನೇ ಬೇಗ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯ ಆಗತ್ತೆ. ಇದನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ದಟ್ಟವಾದ ಕಾಡಿನ ಮಧ್ಯ ಭಯೋತ್ಪಾದಕರು ಒಂದು ಶಿಬಿರವನ್ನೇ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಮೇಲಿಂದ ನೋಡಿದ್ರೆ ನಮಗದು ಕೇವಲ ಮರ ಗಿಡಗಳ ಗುಂಪು ಅಂತಾನೆ ಕಾಣೋದು. ಆದ್ರೆ ಪ್ರಜ್ಞಾದಲ್ಲಿರುವ AI ಆ ಮರಗಳ ನಡುವಿನ ಸಣ್ಣ ವ್ಯತ್ಯಾಸ, ಅಲ್ಲಿರೋ ಅಸಹಜ ಚಲನವಲನಗಳ್ನ ಕ್ಷಣಾರ್ಧದಲ್ಲಿ ಗುರುತಿಸಿ ಇಲ್ಲೇನೋ ಇದೆ, ಹುಷಾರು ಅಂತ ನಮ್ಮ ಭದ್ರತಾ ಪಡೆಗಳಿಗೆ ಎಚ್ಚರಿಕೆ ಕೊಡುತ್ತೆ. ಸರಿ, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇದು ಬೇರೆ ಸಿಸ್ಟಮ್ಗಳಿಗಿಂತ ಹೇಗೆ ಬೇರೆ? ಯಾಕಿಷ್ಟು ಸ್ಪೆಷಲ್? ಬನ್ನಿ, ಭಾರತದ ಭದ್ರತಾ ವ್ಯವಸ್ಥೆಯಲ್ಲಿ ಪ್ರಜ್ಞಾದ ಪಾತ್ರ ಯಾಕಿಷ್ಟು ವಿಶಿಷ್ಟ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಪ್ರಜ್ಞಾ ನಮ್ಮ ಸೇನೆಯ 15 ವರ್ಷಗಳ ರಕ್ಷಣಾ ಯೋಜನೆಯ ಭಾಗ ಅಲ್ಲ. ಆ ಯೋಜನೆ ದೇಶದ ಹೊರಗಿನ ಶತ್ರುಗಳಿಂದ ನಮ್ಮ ಗಡಿಗಳನ್ನ ರಕ್ಷಿಸೋದಕ್ಕೆ ಸಂಬಂಧಿಸಿದ್ದು. ಆದ್ರೆ ಪ್ರಜ್ಞಾದ ಕೆಲಸ ಸಂಪೂರ್ಣವಾಗಿ ಬೇರೆ. ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ದೇಶದ ಒಳಗಿನ ಭದ್ರತೆಗಾಗಿ, ಅಂದ್ರೆ ಗಡಿ ನಿರ್ವಹಣೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕಾಗಿಯೇ ಮೀಸಲಾಗಿರೋದು. ಸಹಜವಾಗಿಯೇ ಇದರ ತಾಂತ್ರಿಕ ವಿವರಗಳನ್ನೆಲ್ಲ ತುಂಬಾನೇ ಗೌಪ್ಯವಾಗಿ ಇಡಲಾಗಿದೆ. ಜಗತ್ತಿನ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಪ್ರಜ್ಞಾದ ವಿಶೇಷತೆ ಇನ್ನಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಅಮೆರಿಕದ ಅಗಾಥಾ ಸಿಸ್ಟಮ್ ಬಾಹ್ಯಾಕಾಶದಲ್ಲಿರುವ ಅಪಾಯಗಳನ್ನ ಪತ್ತೆ ಮಾಡಿದ್ರೆ, ಚೀನಾದ ಗಾವೋ ಫೇನ್ 7 ಅನ್ನು ಹೆಚ್ಚಾಗಿ ಮಿಲಿಟರಿ ಮತ್ತು ಗೂಢಚರ್ಯೆಗೆ ಬಳಸಲಾಗುತ್ತೆ.
ಆದ್ರೆ ನಮ್ಮ ಪ್ರಜ್ಞಾ ಇವೆರಡಕ್ಕಿಂತ ಭಿನ್ನವಾಗಿ ಪೂರ್ತಿಯಾಗಿ ಆಂತರಿಕ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹದ ಮೇಲೆ ಮಾತ್ರ ತನ್ನ ಗಮನವನ್ನ ಕೇಂದ್ರೀಕರಿಸಿದೆ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಡಿಆರ್ಡಿಒದ ಇತರ ಸಾಧನೆಗಳು. ಪ್ರಜ್ಞಾ ಅನ್ನೋದು ಡಿಆರ್ಡಿಒದ ಸ್ವಾವಲಂಬನೆಯ ಪಯಣದ ಒಂದು ಮೈಲಿಗಲ್ಲು ಅಷ್ಟೇ. ಇದೇ ದಾರಿಯಲ್ಲಿ ಇನ್ನೂ ಅನೇಕ ಅದ್ಭುತ ಸಾಧನೆಗಳಿದೆ. ಉದಾಹರಣೆಗೆ, ಇತ್ತೀಚೆಗೆ ಡಿಆರ್ಡಿಒ ADC-150 ಅನ್ನೋ ಒಂದು ಏರ್ ಡ್ರಾಪಬಲ್ ಕಂಟೈನರ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ನಡು ಸಮುದ್ರದಲ್ಲಿರುವ ನಮ್ಮ ನೌಕಾಪಡೆಯ ಹಡಗುಗಳಿಗೆ ವಿಮಾನದ ಮೂಲಕ 150 ಕೆಜಿ ತೂಕದ ಸರಕುಗಳನ್ನ ತುಂಬಾನೇ ನಿಖರವಾಗಿ ತಲುಪಿಸ್ಬೋದು. ಯೋಚನೆ ಮಾಡಿ, ಇದು ನಮ್ಮ ಸೈನಿಕರಿಗೆ ಎಷ್ಟು ಸಹಾಯ ಆಗ್ಬೋದು. ಅಷ್ಟೇ ಅಲ್ಲ, ಡಿಆರ್ಡಿಒ ಈಗ ದುರ್ಗಾ-2 ಅನ್ನೋ ಒಂದು ಮಹತ್ವಾಕಾಂಕ್ಷಿಯ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದೆ. ಇದು 100 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಶಕ್ತಿಶಾಲಿ ಲೇಸರ್ ಅಸ್ತ್ರ. ಅಂದ್ರೆ ಶತ್ರುಗಳ ಡ್ರೋನ್ಗಳು, ಕ್ಷಿಪಣಿಗಳನ್ನ ಆಕಾಶದಲ್ಲೇ ಸುಟ್ಟು ಬೂದಿ ಮಾಡುವಷ್ಟು ಶಕ್ತಿ. ನೋಡಿ, ಈ ಪ್ರಜ್ಞಾ, ADC-15 ಮತ್ತು ದುರ್ಗಾ-2 ಇವು ಕೇವಲ ಒಂದೊಂದು ಸಾಧನೆಗಳಲ್ಲ. ಬದಲಿಗೆ ಅತಿ ಮುಖ್ಯವಾದ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಭಾರತವು ಸ್ವಾವಲಂಬನೆಯ ಹಾದಿಯಲ್ಲಿ ಎಷ್ಟು ದೃಢವಾಗಿ ಮುಂದೆ ನಡೆದಿದೆ ಅನ್ನೋದಕ್ಕೆ ಇವು ಜೀವಂತ ಸಾಕ್ಷಿಗಳು. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಕೊನೆಗೆ ಬರೋಣ ನಮ್ಮ ಅಂತಿಮ ಭಾಗಕ್ಕೆ. ಭದ್ರತೆಗೆ ಆನೆಬಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ರಾಷ್ಟ್ರೀಯ ರಕ್ಷಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ? ಈ ಒಂದು ಮಾತೇ ಸಾಕು ಇದರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಕ್ಕೆ. ಪ್ರಜ್ಞಾ ವ್ಯವಸ್ಥೆಯೊಂದಿಗೆ ನಮ್ಮ ಭದ್ರತಾ ಪಡೆಗಳಿಗೆ ಈಗ ಆನೆಬಲ ಬಂದಿದೆ. ಅಂದ್ರೆ ಇದೊಂದು ಕೇವಲ ಒಂದು ಉಪಕರಣ ಅಲ್ಲ, ಬದಲಾಗಿ ನಮ್ಮ ಪಡೆಗಳ ಸಾಮರ್ಥ್ಯವನ್ನೇ 10 ಪಟ್ಟು ಹೆಚ್ಚಿಸುವ ಒಂದು ಮಹಾಶಕ್ತಿಯಿದ್ದ ಹಾಗೆ. ಕೊನೆಯದಾಗಿ ಹೇಳೋದಾದ್ರೆ, ಪ್ರಜ್ಞಾ ಕೇವಲ ಒಂದು ಹೊಸ ಟೆಕ್ನಾಲಜಿಯಲ್ಲ. ಇದು ಭಾರತ ತನ್ನ ಆಂತರಿಕ ಭದ್ರತೆಯನ್ನ ನೋಡೋ ದೃಷ್ಟಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರ್ತಿದೆ. ಇದು ಕಣ್ಗಾವಲು ಮತ್ತು ಭದ್ರತೆಯ ನಿಯಮಗಳನ್ನೇ ಹೊಸದಾಗಿ ಬರಿತಿದೆ. ಹಾಗಾದ್ರೆ ಕೊನೆಯದಾಗಿ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ. ತಂತ್ರಜ್ಞಾನ ಇಷ್ಟು ವೇಗವಾಗಿ ಬೆಳೀತಾ ಇರುವಾಗ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ರಕ್ಷಣೆ ಅನ್ನೋ ಪದದ ಅರ್ಥವೇ ಸಂಪೂರ್ಣವಾಗಿ ಬದಲಾಗಬಹುದಾ? ಯೋಚಿಸಿ.